ಸರ್ ಹೇಗೆ ಅನಿಸ್ತು ಸಿನಿಮಾ? ಏನಿದು ಸಿನಿಮಾ ಹೇಗೆ ಅನಿಸ್ತು ನಿಮಗೆ? ಸಿನಿಮಾ ಹೇಗೆ ಅನ್ನಿಸ್ತು ಅಂತಂದರೆ, ಸಿನಿಮಾ ಬಗ್ಗೆ ಇಲ್ಲಿ ಡೈರೆಕ್ಟರ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅವರು ಒಂದೇ ಡೈರೆಕ್ಷನ್ ಒಂದೇ ಮಾಡಿಲ್ಲ, ಆ್ಯಕ್ಟಿವ್ ಕೂಡ ಮಾಡಿದ್ದಾರೆ. ಅದೇ ಒಬ್ಬ ಡೈರೆಕ್ಟ್ರು ಬರೀ ಒಂದು ಕಥೆ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಜೊತೆ ಆ್ಯಕ್ಟಿಂಗು ಮಾಡಿದ್ದಾರೆ. ಇನ್ನೊಂದೇನೆಂದರೆ ಒಬ್ಬ ಹೀರೋ ಆ್ಯಕ್ಟ್ರು ಏನು ಬಂದ ಸಿಗರೇಟ್ ಹಸ್ದ ಕಾರ್ ಹೊಡೆದ ಆ ಥರ ಎಲ್ಲ ಇದು ಮೂವಿ. ಆ ಥರ ಸಿನಿಮಾ ಅಲ್ಲ, ಆ ಥರ ಕ್ಯಾರೆಕ್ಟ್ರು ಅಲ್ಲ. ಒಂದು ಒಳ್ಳೆ ಸಲೀಂದ ಇನ್ನೋಸೆಂಟ್ ತೊಗೊಂಡು ಹೋಗುತ್ತೆ. ಲಾಸ್ಟಿಗೆ ಫುಲ್ಲು ವೈಲ್ಡ್ ಆಗುತ್ತೆ. ಆ್ಯಕ್ಚುಲಿ ನಾವು ಮುಂಚೆ ಸುದೀಪ್ ಸರ್ ಸಿನಿಮಾ ಹುಚ್ಚ ಆಗಲಿ, ಇವಾಗ ನಮ್ಮ ದರ್ಶನ್ ಸರ್ ಸಿನಿಮಾ ಆಗಲಿ, ಮುಂಚೆ ಏನು ಸಿನಿಮಾಗಳು ಅವರು ಮಾಡ್ತಿದ್ರಲ್ಲ ಆ ಥರ ಯುನೀಕ್ ಆಗಿರೋ ಒಂದು ಜಾನರು, ಯುನೀಕ್ ಆಗಿರೋ ಕ್ಯಾರೆಕ್ಟರ್ ಹೆಸರುಗಳು ಅಷ್ಟೇ ಪ್ರತಿಯೊಂದು ಯುನೀಕ್ ಆಗಿದೆ. ಕ್ಯಾರೆಕ್ಟರ್ ಡಿಸೈನ್ ಹಂಗೆ ಸಖತ್ತಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಡಿಸೈನ್ ಆಗಲಿ, ಕಾಸ್ಟ್ಯೂಮ್ ಡಿಸೈನ್ ಆಗಲಿ, ಎಲ್ಲರೂ ಜೀವ ತುಂಬಿದ್ದಾರೆ. ಇವರೆಲ್ಲರಿಗೂ ಜೀವ ಕೊಟ್ಟರು ಯಾರು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು. ಅಷ್ಟೇ ಚೆನ್ನಾಗಿ ಮ್ಯೂಸಿಕ್ನ ಮಾಡಿ ಪ್ರತಿ ಫ್ರೇಮ್ಗೂ ಜೀವ ಕೊಟ್ಟಿದ್ದಾರೆ. ಪ್ರತಿ ಫ್ರೇಮಲ್ಲೂ ನಮ್ಮ DOP ಅವರು ಜೀವಿಸಿದ್ದಾರೆ. ಪ್ರತಿಯೊಬ್ಬರು ಕಷ್ಟ ಅವರು ಏನು ತರಬೇಕು ಅಂತ ಅಂದ್ಕೊಂಡಿದ್ರು ಅದು ಬಂದಿದೆ. ಕನ್ನಡಕ್ಕೆ ಇನ್ನೊಂದು ದೊಡ್ಡ ಸಿನಿಮಾ ಅಂದರೆ ದೊಡ್ಡ ಸ್ಟಾರ್ ಸಿನಿಮಾ ಸಿಕ್ಕಿಲ್ಲ ಇವಾಗ. ಅದಿಲ್ಲ ಅಂದರೂ ಒಂದು ಕನ್ನಡಕ್ಕೆ ದೊಡ್ಡ ಕಂಟೆಂಟ್ ಇರೋ ಸಿನಿಮಾ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಹ ಮೂವಿನ ನೋಡಿ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸಿನಿಮಾ ಹೇಗೆ ಅನಿಸ್ತು ಆಡಿಯನ್ಸ್ ಜೊತೆ ನೋಡಿ? ನಿಜವಾಗ್ಲೂ ನನಗೆ ಆಡಿಯನ್ಸ್ ರಿಯಾಕ್ಷನ್ ಲಾಸ್ಟ್ 30 ಮಿನಿಟ್ಸಲ್ಲಿ ಅವರು ಕೂತ್ಕೊಂಡು ಅದಕ್ಕೆ ಎನ್ರೋಸ್ ಆಗಿ ನೋಡ್ತಾ ಇರೋದು ನೋಡಿದ್ರೆ ನನಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇದನ್ನು ಹಿಡಿದಿಟ್ಟಿದೆ ಮೂವಿನ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರು ಸಖತ್ತಾಗಿದೆ ನಿಜವಾಗ್ಲೂ. ಪ್ರೌಡ್ ಟು ಬಿ ಪಾರ್ಟ್ ಆಫ್ ದ ಟೀಮ್. ಖುಷಿ ಆಯ್ತು ಸರ್. ಜನರ ರೆಸ್ಪಾನ್ಸ್ ನಮ್ಮ ಆಟೋಗಳು ಪಬ್ಲಿಕ್ ಒಳಗಡೆ ಹೇಳ್ತಾ ಇದ್ರು. ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಬಟ್ ಆದರೂ ಅವ್ರ ರೆಸ್ಪಾನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ ಅವರವರೇ ಮಾತಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲರೂ ರೆಫರೆನ್ಸ್ ಕೊಟ್ಟು ನೋಡಿಸ್ಬೇಕು, ಇನ್ನೊಂದ್ಸತಿ ಬಂದು ನೋಡಬೇಕು ಅಂತ ಹೇಳಿದ್ದಾರೆ. ಖುಷಿಯಾಗುತ್ತೆ ಸರ್ ಕೇಳಿದ್ರೆ. ಇಬ್ಬರು ಸ್ವಲ್ಪ ಲೇಟ್ ಆಗಿ ಬಂದಿದ್ವಿ, ನಾನು ನಾಳೆ ಬಂದು ಇನ್ನೊಂದ್ಸತಿ ನೋಡಬೇಕು ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಜನರಿಗೆ ಇಷ್ಟ ಆಗಿದೆ. ನೆಕ್ಸ್ಟ್ ಇದು ದಯವಿಟ್ಟು ಮುಂದೆ ಹೋಗಬೇಕು. ಚೆನ್ನಾಗಿದೆ ಸರ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಬೇಕು. ನಮ್ಮ ಎಂಟು ಮುತ್ತ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ರಾಜಸೂರ್ಯನ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಕಲಾವಿದರೆಲ್ಲ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲಿ ನೋಡಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ. ಎಲ್ಲ ಗಲಾಟೆ ಅಂತ ಬರೀ ಗಲಾಟೆ ಕೊಡ್ತಾ ಇರೋ ಮಾಧ್ಯಮದವರೆಲ್ಲ ಸಿನಿಮಾ ಅವರು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಸಿನಿಮಾನ ನೋಡಿ, ಸಿನಿಮಾನ ಬೆಳೆಸಿ, ಸಿನಿಮಾನ ಉಳಿಸಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ. ನಿಮಗೆ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಅವರು ಹೀರೋ ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಅದ್ಭುತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊಸ ಸಿನಿಮಾ, ಹೊಸ ತಂಡ ಸೇರಿಕೊಂಡು ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಸಿನಿಮಾನ ನೋಡಬೇಕು ಅಂತ ಎಲ್ಲರಿಗೂ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಹೊಸಬ್ರು ಸೇರಿ ಮಾಡಿರೋವಂಥ ಸಿನಿಮಾ ಅಂತ ನಮ್ಗೆ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಒಳ್ಳೆಯ ಕಥೆ ಜೊತೆಗೆ ಒಂದು ನಿರ್ದಿಷ್ಟವಾದ ಜನಾಂಗದವರ ಕಟ್ಟುಪಾಡುಗಳು, ಅವರ ಜೀವನ ಶೈಲಿ, ಅದೆಲ್ಲದನ್ನು ತುಂಬ ಏನು ಹೇಳ್ತಾರೆ ಸೂಕ್ಷ್ಮವಾಗಿ, ತುಂಬ ಡೀಟೇಲ್ ಆಗಿ, ಬಹಳ ಚೆನ್ನಾಗಿ ನಿರ್ದೇಶಕರು ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಯ್ತು ಮ್ಯಾಮ್? ಖಂಡಿತ ಇಷ್ಟ. ಥ್ಯಾಂಕ್ ಯು. ನಾನು ಈ ಸಿನಿಮಾದ ಡೈರೆಕ್ಟರ್ ಸರ್. ಆಡಿಯನ್ಸ್ ರಿಯಾಕ್ಷನ್ ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ತಿಳ್ಕೊಂಡ್ಬಂದು ವೆಯ್ಟ್ ಮಾಡ್ತಾ ಇರ್ತೀನಿ. ಎಕ್ಸಾಕ್ಟ್ ಇದೆ. ಶೋಗಳಲ್ಲಿ ಹೇಗಾಗುತ್ತೆ ಅಂತ